ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವೇನಾದರೂ ನನ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಹಾಯ್ ಹಲೋ ನಮಸ್ತೆ, ನಾನು ರಚಿತಾ ಆ್ಯಂಡ್ ಐ ಮೇಕ್ ಕಾಂಟೆಂಟ್ ಆನ್ ಬ್ಯೂಟಿ, ಫ್ಯಾಷನ್, ಕುಕಿಂಗ್, ಲೈಫ್ ಸ್ಟೈಲ್ ಮತ್ತು ಟ್ರಾವೆಲ್ ಬ್ಲಾಗ್. ಸೊ ನೀವೇನಾದರೂ ಇದೆಲ್ಲ ಕಾಂಟೆಂಟ್ ನೋಡೋಕ್ಕೆ ಇಷ್ಟಪಡ್ತೀರಾ ಅಂದರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಐ ಆಮ್ ಬ್ಯಾಕ್ ವಿತ್ ಒನ್ ಮೋರ್ ಸ್ಟೋರಿ ಟೈಮ್ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಇಟ್ ಈಸ್ ಅಬೌಟ್ ಮೈ ಹೆರೆಸ್ಮೆಂಟ್ ಇನ್ ಮೈ ವರ್ಕ್ ಪ್ಲೇಸ್. ಸೊ ಅದನ್ನು ನಾನು ಯಾವ ಥರ ಫೇಸ್ ಮಾಡಿದ್ದೀನಿ ಆ್ಯಂಡ್ ನಾನು ಏನು ಗೋತ್ರೂ ಮಾಡಿದೆ ಆ್ಯಂಡ್ ಹೌ ಐ ಸ್ಟೂಡ್ ಫಾರ್ ದ್ಯಾಟ್ ಅಂತ ಹೇಳಿ ಇರೋದು ಇದೆಲ್ಲ. ಆ್ಯಂಡ್ ವೈ ಡಿಡ್ ಐ ಸೆಲೆಕ್ಟ್ ಟು ಟೆಲ್ ದಿಸ್ ಸ್ಟೋರಿ ಟೈಮ್ ಇವತ್ತು. ಸೊ ಇವತ್ತಿನ ದಿವಸ ನನ್ನ ಬರ್ಡೇ, ಸೊ ಐ ಸೆಲೆಕ್ಟೆಡ್ ಪರ್ಟಿಕ್ಯುಲರಾಗಿ ಈ ದಿವಸದಲ್ಲೇ ನಾನು ಈ ಸ್ಟೋರಿನ ಹೇಳಬೇಕು ಅಂತ ಹೇಳ್ಕೊಂಡು, ಬಿಕಾಸ್ ಐ ಲಿಟ್ರಲಿ ಫೆಲ್ಟ್ ಲೈಕ್ ವಾಟ್ ಸ್ಟೆಪ್ ಐ ಟುಕ್ ವಾಸ್ ಲೈಕ್ ಅದಕ್ಕೆ ತುಂಬ ಗಟ್ಸ್ ಬೇಕು ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಸೊ ಎಸ್ ಐ ಆಮ್ ಕ್ರಿಯೇಟಿಂಗ್ ಅ ನವರಾತ್ರಿ ಲುಕ್. ಸೊ ಆಲ್ರೆಡಿ ಅದ್ರದ್ದು ರೀಲ್ಸ್ ಅಪ್ಲೋಡ್ ಆಗಿರುತ್ತೆ ಆ್ಯಂಡ್ ಶಾರ್ಟ್ ಕೂಡ, ಸೊ ಯು ಕ್ಯಾನ್ ವಾಚ್ ದ್ಯಾಟ್. ಆ್ಯಂಡ್ ಯಾ, ಲೆಟ್ಸ್ ಸ್ಟಾರ್ಟ್ ವಿತ್ ದ ಮೇಕಪ್ ಆ್ಯಂಡ್ ಆಲ್ಸೋ ಸ್ಟೋರಿ ಟೈಮ್. ಸೊ ಇದು ಸ್ಟೋರಿ ಸ್ಟಾರ್ಟ್ ಆಗುತ್ತೆ ವೆನ್ ನಾನು ನನ್ನ ಜಾಬ್ನ ಸ್ಟಾರ್ಟ್ ಮಾಡಿದೆ. ಇನಿಷಿಯಲಿ ತುಂಬ ಚೆನ್ನಾಗಿ ನಡೀತಿತ್ತು ಆ್ಯಂಡ್ ಇಟ್ ವಾಸ್ ಮೈ ಫಸ್ಟ್ ಜಾಬ್ ಅಂತ ಹೇಳ್ಬೋದು. ಆ್ಯಂಡ್ ಎಸ್, ಎಲ್ಲವೂ ಚೆನ್ನಾಗಿ ನಡೀತಿತ್ತು. ಸ್ವಲ್ಪ ಡಿಸ್ಕ್ಲೇಮರ್ ಆರ್ ಸ್ವಲ್ಪ ಡೀಟೇಲ್ ಕೊಟ್ಬಿಡ್ತೀನಿ. ಆ ಕಂಪನಿದಲ್ಲಿ ಎಲ್ಲಿ ನಾನು ವರ್ಕ್ ಮಾಡ್ತಿದ್ದೆ, ದ್ಯಾಟ್ ವಾಸ್ ನಾಟ್ ಒರಿಜಿನಲಿ ಇಂಡಿಯನ್ ಕಂಪನಿ, ಅದು ಫಾರಿನ್ ಕಂಪನಿ ಇತ್ತು. ಸೊ ಐ ವಾಸ್ ವರ್ಕಿಂಗ್ ಓವರ್ ದೇರ್. ಆ್ಯಂಡ್ ಆಬ್ವಿಯಸ್ಲಿ ಫಾರಿನ್ ಕಂಪನಿ ಅಂದರೆ ಆಬ್ವಿಯಸ್ಲಿ ಹೈಯರ್ ಅಥಾರಿಟೀಸ್ ಯಾರು ಇರ್ತಾರಲ್ಲ ಅವರೆಲ್ಲ ಫಾರಿನ್ ಅವರೇ ಇದ್ದರು. ದೇರ್ ವಾಸ್ ಒನ್ ಪರ್ಸನ್. ಸೊ ಅವ್ರು ಕೂಡ ಬೇರೆ ದೇಶದವರು, ಇಂಡಿಯನ್ ಅಲ್ಲ ಅವರು. ಸೊ ಹಿ ವಾಸ್ ಐ ಥಿಂಕ್ ಮೋರ್ ದೆನ್ 60 ಇರ್ಬೋದು ಆರ್ 55 ಅಬವ್ ಇರ್ಬೋದು, ಐ ಡೋಂಟ್ ನೋ. ಆ್ಯಂಡ್ ಹಿ ವಾಸ್ MD ಆಫ್ ದ್ಯಾಟ್ ಕಂಪನಿ. ಸೊ ಇನಿಷಿಯಲಿ ಏನಾಯ್ತಂದರೆ, he was very good with everyone in the sense mostly particularly with the girls ಅಂತ ಹೇಳ್ಬೋದು. ಯಾರಾದರೂ ಚೆನ್ನಾಗಿ ಕೆಲಸ ಮಾಡಿದ್ರಂದರೆ ಅವ್ರಿಗೆ ಅಪ್ರಿಷಿಯೇಟ್ ಮಾಡೋದು, ಇನ್ ದ ಬ್ಯಾಕ್ ಟ್ಯಾಪ್ ಮಾಡೋದು, ಅಪ್ರಿಷಿಯೇಟ್ ಮಾಡೋಕ್ಕೆ ಟ್ಯಾಪ್ ಮಾಡ್ತಾರಲ್ಲ, ಮತ್ತು ತಲೆಗೆ ಹಿಂಗೆ ಟ್ಯಾಪ್ ಮಾಡ್ತಾರಲ್ಲ ಗುಡ್ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಅವ್ರಿಗೆ ಅಷ್ಟೊಂದು ಇಂಗ್ಲೀಷು ಬರ್ತಿರಲಿಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕ್ಲೋಸ್ ದ ಅವ್ರು ಯಾವ ಕಂಟ್ರಿದವ್ರು ಅಂತ ಹೇಳ್ಕೊಂಡು. ಸೊ ಎಸ್, ದ್ಯಾಟ್ ಈಸ್ ವಾಟ್ ಮೇನ್ಲಿ ಅವರು ಈ ಥರ ಚೆನ್ನಾಗಿರಬೇಕಾದ್ರೆ ಎಲ್ಲ, ಚೆನ್ನಾಗಿ ಮಾಡಬೇಕಾದ್ರೆ ಎಲ್ಲ, ಕೆಲಸ ಚೆನ್ನಾಗೆಲ್ಲ ಮಾಡಬೇಕಾದ್ರೆ ಹಿ ಯೂಸ್ ಟು ಟ್ಯಾಪ್ ಗುಡ್ ಅಂತ ಹೇಳ್ಕೊಂಡು. ಆ್ಯಂಡ್ ಅವರು ತುಂಬ ಏಜ್ ಅವರು ಆಗಿದ್ರಲ್ಲ, ಸೊ ವಿ ನ್ಯೂ ಹಿ ಈಸ್ ಆಲ್ಸೋ ಹ್ಯಾವಿಂಗ್ ಅ ಡಾಟರ್ ಅಂತ ಹೇಳಿ. ಸೊ ವಿ ಥಾಟ್ ಹಾಂ, ಅವ್ರು ಒಳ್ಳೆತನದಲ್ಲೇ ನಮಗೆ ಇದು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಆ್ಯಂಡ್ ವಿ ಯೂಸ್ ಟು ಥಿಂಕ್ ಹಿಮ್ ನಮ್ಮ ಅಪ್ಪನ ಏಜ್ ಅಲ್ಲ, ಸೊ ಆ ಥರ ಅಂದ್ಕೊತಿದ್ವಿ. ದೆನ್ ತುಂಬ ಟೈಮ್ ಆಯಿತು ಆ್ಯಂಡ್ ಇಟ್ ವಾಸ್ ಟೈಮ್ ಆಫ್ ಕೋವಿಡ್. ಸೊ ನಮಗೆ ಕೆಲಸನೂ ಕಡಿಮೆ ಇದ್ದರು. ಆ್ಯಂಡ್ ಬಿಫೋರ್ ದ್ಯಾಟ್ ತುಂಬ ಇನ್ಸಿಡೆಂಟ್ ಆಗಿತ್ತು, ಅವನೇ ಮಾಡಿದ್ದು. ತುಂಬ ಬೇರೆ ಹುಡುಗಿರಿಗೂ ಕೂಡ ಆ ಥರ ಇನ್ಸಿಡೆಂಟ್ಸ್ನ ಫೇಸ್ ಮಾಡಿದ್ದಾರೆ, ಹುಡುಗಿರ್ ಇನ್ ದ ಸೆನ್ಸ್ ಫೀಮೇಲ್ ವರ್ಕರ್ಸ್ ಜೊತೆ. ಬಟ್ ಅದು ಹೊರಗಡೆ ಬಂದಿರಲಿಲ್ಲ, ಓಕೆನಾ. ದೆನ್ ವಾಟ್ ಹ್ಯಾಪೆಂಡ್ ಈಸ್ ಆಫ್ಟರ್ ಫ್ಯೂ ಮಂತ್ಸ್ ದ್ಯಾಟ್, ಫ್ಯೂ ಡೇಸ್ ಬ್ಯಾಕ್ ಇನ್ನೂ ಒಬ್ಬಳು ನನ್ನ ಫ್ರೆಂಡ್ ಇದ್ಲು, ಬಟ್ ದೇವರ್ ಇನ್ ಅದರ್ ಡಿಪಾರ್ಟ್ಮೆಂಟ್. ಆ ಹುಡುಗಿ ಆಲ್ರೆಡಿ ಮ್ಯಾರಿಡ್, ಓಕೆನಾ. ಸೊ ಶೀ ಫೇಸ್ಡ್ ಸಮಥಿಂಗ್ ಅನ್ಯೂಜುವಲ್. ಆ್ಯಂಡ್ ಅದನ್ನು ಬಂದುಬಿಟ್ಟು ಅವಳ ಫ್ರೆಂಡಿಗೆ ಹೇಳಿದ್ಲು, ಹೂ ವಾಸ್ ಮೈ ಫ್ರೆಂಡ್ ಟು, ಓಕೆನಾ. ಸೊ ಶಿ ವಾಸ್ ದ ಮ್ಯೂಚುವಲ್ ಫ್ರೆಂಡ್ ಟು ಮೀ ಆ್ಯಂಡ್ ಟು ದ್ಯಾಟ್ ಗರ್ಲ್. ಬಟ್ ಆ ಹುಡುಗಿ ಸರಿಯಾಗಿ ಹೇಳಿಲ್ಲ ಆ್ಯಕ್ಚುಲಿ ಏನಾಯಿತು ಅಂತ ಹೇಳಿ, ಜಸ್ಟ್ ಓವರ್ ಆಲ್ ಹಿಂಗೆ ಸುಮ್ಮನೆ ಮೇಲ್ಮೇಲೆ ಹೇಳಿದ್ಲು. ಸೊ ಈ ಹುಡುಗಿ ಬಂದುಬಿಟ್ಟು ನನಗೆ ಹೇಳಿದ್ಲು, ಹಿಂಗೆ ಮಾಡಿದ್ರು ಅವರು ಅವಳ ಜೊತೆ ಅಂತ ಹೇಳ್ಕೊಂಡು. ದೆನ್ ಒನ್ ಡೇ ಏನಾಯಿತು, ನಾನು ಮತ್ತು ನಂದು ಅದೇ ಹೇಳ್ದಲ್ಲ ಇನ್ನೊಬ್ಳು ಫ್ರೆಂಡು, ನಾವಿಬ್ಬರು ನಾಟ್ ಲ್ಯಾಪ್ಟಾಪ್ PC ಇತ್ತು. ಸೊ ಅಲ್ಲಿ ಏನೋ ಮಾಡ್ತಿದ್ವಿ, ಅವತ್ತು ಅಷ್ಟೊಂದು ಕೆಲಸ ಇರಲಿಲ್ಲ. ಆ್ಯಂಡ್ ಸೊ ವಿ ವರ್ ಡೂಯಿಂಗ್ ಸಮಥಿಂಗ್, ಕೆಲಸ ಮಾಡ್ತಾಯಿದ್ವಿ PC ದಲ್ಲೇ. ಆ್ಯಂಡ್ ಇಟ್ ವಾಸ್ ಸ್ಟ್ಯಾಂಡಿಂಗ್, ನಿಂತ್ಕೊಂಡು ಮಾಡಬೇಕಾಗಿತ್ತು. ಸೊ ಅವರು ನಮಗೆ ನೋಡೋಕೆ ಬಂದರು, ಏನು ಮಾಡ್ತಾಯಿದ್ದೀವಿ ಅಂತ ಹೇಳ್ಕೊಂಡು. ಸೊ ನಾವು ತೋರಿಸ್ವಿ, ಹಾಂ ಇದು ಮಾಡ್ತಾಯಿದ್ದೀವಿ, ಕೆಲಸ ಮಾಡ್ತಾಯಿದ್ದೀವಿ, ಓಕೆ ಫೈನ್ ಅಂತ ಹೇಳ್ಕೊಂಡು. ಅವ್ರು ಆಮೇಲೆ ಏನು ಮಾಡಿದ್ರು ಅಂದರೆ, ಹೋಗಬೇಕಾದ್ರೆ ನನಗೆ ಕೂಡ ಇನ್ಅಪ್ರೋಪ್ರಿಯೇಟಾಗಿ ಟಚ್ ಮಾಡಿದ್ರು. ಆ್ಯಂಡ್ ದ್ಯಾಟ್ ವಾಸ್ ಫಸ್ಟ್ ಟೈಮ್ ಅವ್ರು ನನಗೆ ಆ ಥರ ಟಚ್ ಮಾಡಿದರು. ದ್ಯಾಟ್ ವಾಸ್ ಡೌನ್ ದೇರ್ ನನಗೆ ಟಚ್ ಮಾಡಿದ್ರು, ಹಿಂಗೆ ಪ್ಯಾಟ್ ಮಾಡಿದ್ರು. ಆ್ಯಂಡ್ ಐ ವಾಸ್ ವಾಟ್ ವಾಸ್ ದ್ಯಾಟ್. ಆ್ಯಂಡ್ ಅದು ಫಸ್ಟ್ ಟೈಮ್ ಆಗಿದ್ದರಿಂದ ನಾನು ಅಂದ್ಕೊಂಡೆ ಮೇ ಬಿ ಬೈ ಮಿಸ್ಟೇಕ್ಲಿ ಆಗಿದ್ದಿರ್ಬೋದು ಅಂತ ಹೇಳ್ಕೊಂಡು ಇಗ್ನೋರ್ ಮಾಡಿದೆ. ಅದಾದಮೇಲೆ ನಾನು ತುಂಬ ಅವ್ರ ಹತ್ರ ಅವ್ರು ಬಂದ್ರೇ ಅದು ಏನಾಯಿತು, ಫಸ್ಟ್ ಟೈಮ್ ನಾನು ಇಗ್ನೋರ್ ಮಾಡಿದ್ದಕ್ಕೆ ಐ ಥಿಂಕ್ ವಾಟ್ ಹಿ ಥಾಟ್, ಐ ಡೋಂಟ್ ನೋ, ಹಿ ಟುಕ್ ಇಟ್ ಐ ಆಮ್ ಓಕೆ ವಿತ್ ದ್ಯಾಟ್ ಮೇ ಬಿ. ಆ್ಯಂಡ್ ಹಿ ಸ್ಟಾರ್ಟೆಡ್ ಡೂಯಿಂಗ್ ದಟ್ ಸೇಮ್ ಥಿಂಗ್ ಇನ್ ಫ್ರಂಟ್ ಆಫ್ ಅದರ್ ಎಂಪ್ಲಾಯೀಸ್ ಆಲ್ಸೋ. ನಾನು ಯಾವಾಗಾದರೂ ಏನಾದರೂ ಕೇಳಕ್ಕೆ ಬೇರೆ ಅವ್ರ ಜೊತೆ ಏನಾದರೂ ಮಾತಾಡ್ತಿದ್ದೆ ಅಂದರೆ ಅಲ್ಲಿ ಬಂದು ಕೂಡ ಹಿ ವಾಸ್ ಟ್ರೈಂಗ್ ಟು ಹಿಟ್ ಮೀ ಅಗೇನ್. ಐ ವಾಸ್ ಬಟ್ ಐ ಯೂಸ್ ಟು ರನ್ ಫ್ರಮ್ ದೇರ್. ಐ ಯೂಸ್ ಟು ನಾಟ್ ಗಿವ್ ಹಿಮ್ ಅಪಾರ್ಚುನಿಟಿ ಟು ಡೂ ದ್ಯಾಟ್, ಓಕೆ. ಆ್ಯಂಡ್
ಇಟ್ ವಾಸ್ ನಾಟ್ ಲೈಕ್ ಬಂದುಬಿಟ್ಟು ಸೀರಿಯಸ್ ಆಗಿ ಹೊಡೆಯೋದು, ಫನ್ ಮಾಡ್ಕೊಂಡು ಹೊಡೆಯೋ ಥರ ಹೊಡೆಯೋದು, ಓಕೆನಾ. ದೆನ್ ಒನ್ ಡೇ ಏನಾಯಿತು, ಐ ವಾಸ್ ಲೈಕ್, ನನಗೆ ಅಲ್ಲಿ ಅರ್ಥ ಆಯಿತು, ಇವ್ನು ಬಂದರೆ ಅಲ್ಲಿಂದ ಹೊರಟು ಬಿಡಬೇಕು, ಇಲ್ಲ ಅಂದರೆ ಹೀ ಈಸ್ ಗೋಯಿಂಗ್ ಟು ಟಚ್ ಮೀ ಲೈಕ್ ದಟ್ ಓನ್ಲಿ ಇನ್ ಅಪ್ರೋಪ್ರಿಯೇಟ್ ವೇದಲ್ಲಿ. ನೆಕ್ಸ್ಟ್ ಏನಾಯಿತು, ಒಂದು ಸಲ ಅದೇ ಕೆಲಸ ಮಾಡಬೇಕಾದ್ರೆ ಎಲ್ಲರೂ, ನಾನು ಆ್ಯಕ್ಚುಲಿ ಲೈನ್ ಲೀಡರ್ ಆಗಿದ್ದೆ ಆ್ಯಂಡ್ ನನ್ನ ಅಂಡರ್ ಇರೋರು ಲೈಕ್ ನಾನು ಸೂಪರ್ವೈಸ್ ಮಾಡ್ತಿದ್ದೆ. ಸೊ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡುವ ಅಂತ ಹೇಳ್ಕೊಂಡು ಅವ್ರ ಜೊತೆ ನಾನು ಕೆಲಸ ಮಾಡ್ತಿದ್ದೆ. ಆ್ಯಂಡ್ ದಿಸ್ ಪರ್ಸನ್ ಕೇಮ್ ಆ್ಯಂಡ್ ಹಿ ವಾಸ್ ಲೈಕ್, ವೈ ಆರ್ ಯು ವರ್ಕಿಂಗ್ ಹಿಯರ್ ಅಂತ. ನಾನು ಹೇಳಿದೆ, ಇಲ್ಲ ಸರ್, ಲೈಕ್ ಇಲ್ಲಿ ಸ್ವಲ್ಪ ಶಾರ್ಟೇಜ್ ಇದೆ ಎಂಪ್ಲಾಯ್ದು, ಸೊ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು. ಓಕೆ 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 ಮೈ ಗರ್ಲ್ ಫ್ರೆಂಡ್ ಅಂತ ಅಂದ. ಐ ವಾಸ್ ಲೈಕ್ ವಾಟ್ ಅಂತ ಅಂದ. ಓ ನಾಟ್ ದಿಸ್, ಬಿಫೋರ್ ದ್ಯಾಟ್ ಲೈಕ್ ಏನಾದರೂ ಲೈಕ್ ಹೌ ಟು ಸೇ ಇಟ್, ಲೈಕ್ ಓಕೆ ಲೆಟ್ ಇಟ್ ಬಿ, ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ಇನ್ ಡಿಟೇಲ್ ಲೈಕ್ ಏನು ಕೆಲಸ ಏನಂತ ಹೇಳಿ. ಸೊ ಓಕೆ, ನಾನು ಒಬ್ಬಳೇ ಒಂದು ಲೈನಲ್ಲಿ ನಿಂತ್ಕೊಂಡು ನಾನೇನೋ ಕೆಲಸ ಮಾಡ್ತಿದ್ದೆ. ಹೀ ಕೇಮ್ ಆ್ಯಂಡ್ ಸಾ ವಾಟ್ ಆರ್ ಯು ಡೂಯಿಂಗ್. ನಾನು ಹೇಳಿದೆ, ನಾನು ಇದು ಕೆಲಸ ಮಾಡ್ತಾ ಇದ್ದೀನಿ ಅಂತ. ಓಕೆ ಓಕೆ ಗುಡ್ 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 ಮತ್ತೆ ತಲೆಗೆ ಟ್ಯಾಪ್ ಮಾಡ್ದೆ. ಓಕೆ ಮೈ ಗರ್ಲ್ ಫ್ರೆಂಡ್ ಅಂತ ಅಂದ. ಐ ವಾಸ್ ಲೈಕ್ ವಾಟ್, ಐ ಆಮ್ ನಾಟ್ ಯುವರ್ ಗರ್ಲ್ ಫ್ರೆಂಡ್ ಅಂತ ಅಂದೆ. ಅವನು ಅಂತ ಹೇಳ್ಕೊಂಡು ಹೋದ. ಆ್ಯಂಡ್ ಆಫ್ಟರ್ ಫ್ಯೂ ಡೇಸ್ ದಟ್ ವಾಟ್ ಎವರ್ ಇನ್ಸಿಡೆಂಟ್ ಐ ಟೋಲ್ಡ್ ಯು, ಲೈಕ್ ನನ್ನ ಕೊಲೀಗ್ಸಿಗೆ ಹೆಲ್ಪ್ ಮಾಡ್ತಿದ್ದೆ, ಹಿ ಕೇಮ್ ಆ್ಯಂಡ್ ಹಿ ಟೋಲ್ಡ್ ದ ಸೇಮ್ ಮೈ ಗರ್ಲ್ ಫ್ರೆಂಡ್ ಅಂತ ಹೇಳ್ಕೊಂಡು ಎಲ್ಲರ ಮುಂದೆ. ಆವಾಗ ನಾನು ಹೇಳಿದೆ, ಐ ಆಮ್ ನಾಟ್ ಯುವರ್ ಗರ್ಲ್ ಫ್ರೆಂಡ್, ಐ ಆಮ್ ಲೈಕ್ ಯುವರ್ ಡಾಟರ್ ಅಂತ ಅಂದೆ. ಅಲ್ಲಿ ನನ್ನ ತಲೆ ಕೆಟ್ಟೋಯ್ತು ಆಯ್ತು. ಅದು ಹೇಳಿಬಿಟ್ಟು ನಾನು ಮತ್ತೆ ಹೇಳಿದೆ, ಡೋಂಟ್ ಕಾಲ್ ಮೀ ದ್ಯಾಟ್ ಅಂತ ಅಂದೆ, ಲೈಕ್ ರೂಡ್ ವೇದಲ್ಲೇ ಹೇಳಿದೆ ನಾನು. ಆಫ್ಟರ್ ದ್ಯಾಟ್ ಹಿ ವಾಸ್ ಲೈಕ್ ಓಕೆ 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 ಅಂತ ಅಂದ್ಬಿಟ್ಟು ಹೋದ. ದೆನ್ ತುಂಬ ದಿವಸ ಆಯಿತು, ತುಂಬ ಇನ್ ದ ಸೆನ್ಸ್ ತುಂಬ ವೀಕ್ಗಳು ಆಯಿತು. ಹಿ ಡಿಂಟ್ ಸೇ ಎನಿಥಿಂಗ್ ಟು ಮೀ. ಐ ಥಾಟ್ ಓಕೆ ಫೈನ್, ಇಟ್ ಈಸ್ ಇಲ್ಲೆಲ್ಲ ಸಾರ್ಟ್ ಔಟ್ ಆಯಿತು, ಬಿಟ್ಟು ಹಾಕಿದ್ವಿ. ದೆನ್ ಆಫ್ಟರ್ ಫ್ಯೂ ಡೇಸ್ ನಾನು ವಾಟರ್ನ ಫಿಲ್ ಮಾಡೋಕ್ಕೆ ಹೋಗಿದ್ದೀನಿ. ತುಂಬ ದಿವಸ ಆಯಿತು ಆಯಿತಾ, ಇದು ಇನ್ಸಿಡೆಂಟ್ ಆದಮೇಲೆ ತುಂಬ ದಿವಸ ಆಯಿತು. ಐ ಥಾಟ್ ಲೈಕ್ ಓಕೆ ಅವರು ಚೇಂಜ್ ಆಗಿದ್ದಾರೆ ಅಂತ ಹೇಳ್ಕೊಂಡು. ತುಂಬ ದಿವಸ ಆಯಿತು, ನಾನಲ್ಲಿ ವಾಟರ್ನ ಫಿಲ್ ಮಾಡೋಕ್ಕೆ ಹೋಗಿದ್ದೆ. ಆ್ಯಂಡ್ ದೆನ್ ಅಗೇನ್ ಹಿ ಕೇಮ್ ಆ್ಯಂಡ್ ಅಗೇನ್ ಹಿ ಟ್ರೈ ಟು ಪ್ಯಾಟ್ ಮೀ, ಬಟ್ ಐ ಮೂವ್ಡ್ aside and he's like my girlfriend and he went inside. I was like got frustrated. ಅವತ್ತಿನ ದಿವಸ ನಾನು ಮನೆಗೆ ಬಂದು ಐ ಥಾಟ್ ಅಬೌಟ್ ದಿಸ್, ಕಿ ಏನು ಮಾಡಬೇಕು, ಬಿಕಾಸ್ ಹೀ ಈಸ್ ಎಟ್ ಅ ಹೈಯರ್ ಪೊಸಿಷನ್, MD ಆಗಿದ್ದಾರೆ. ಐ ವಾಸ್ ಲೈಕ್ ಏನು ಮಾಡೋದು ಇವಾಗ, ಲೈಕ್ ನಾನು ಇನ್ ಕೇಸ್ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಒಂದಾದರೂ ನನಗೆ ಜಾಬಿಂದ ತೆಗಿಬೋದು. ಆ್ಯಂಡ್ ಸೆಕೆಂಡ್ಲಿ ಮೇ ಬಿ ಇವ್ರು ಇಂಡಿಯನ್ಸ್ ಯಾರು, ನಾನು ಆಬ್ವಿಯಸ್ಲಿ ಹೋಗ್ಬಿಟ್ಟು ಇಂಡಿಯನ್ಸ್ ಯಾರು ಹೆಡ್ ಇದ್ದಾರಲ್ಲ ಅವರಿಗೇ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಬೇಕು. ಸೊ ಏನು ಮಾಡಲಿ ಅಂತ ಯೋಚನೆ ಮಾಡಿ. ಐ ವಾಸ್ ಲೈಕ್ ನಾಟ್ ಕೇರ್ಡ್ ಅಬೌಟ್ ಜಾಬ್ ಹೋದರೆ ಪರವಾಗಿಲ್ಲ, ಐ ಶುಡ್ ನಾಟ್ ಲೂಸ್ ಮೈ ಸೆಲ್ಫ್ ರೆಸ್ಪೆಕ್ಟ್ ಅಂತ ಇತ್ತು. ನೆಕ್ಸ್ಟ್ ಡೇ ನಾನು ಹೋದೆ ಆ್ಯಂಡ್ ಟಿಲ್ ದೆನ್ ಹಿ ಡಿಂಟ್ ಕಮ್ ಐ ಗೆಸ್, ಆರ್ ವಾಟ್ ಎವರ್ ಹಿ ಕೇಮ್, ಐ ಡೋಂಟ್ ನೋ. ನಾನು ಇಗ್ನೋರ್ ಮಾಡಿದ್ದೆ ಆ ಟೈಮಿಂದ. ಲೈಕ್ ಮುಂಚೆಲ್ಲ ಹೆಂಗೆ ಅವರಿಗೆ ಲೈಕ್ ಆ ರೆಸ್ಪೆಕ್ಟ್ ಕೊಟ್ಟು ನೋಡ್ತಿದ್ದೆ ಅಲ್ಲ, ಐ ಜಸ್ಟ್ ಲಾಸ್ಟ್ ಎವ್ರಿಥಿಂಗ್ ಫಾರ್ ಹಿಮ್. ದೆನ್ ನಾನು ಹೋಗಿ ಲೈಕ್ MD ಆದಮೇಲೆ ಅದ್ರ ಕೆಳಗೆ ಇರೋರಿಗೆ, ಅವ್ರು ಇಂಡಿಯನ್ ಇದ್ದರು, ಅವ್ರಿಗೆ ಹೋಗಿ ಹೇಳಿದೆ, ಸರ್ ನನಗೆ ನಿಮ್ಮ ಜೊತೆ ಮಾತಾಡಬೇಕು. ಅವ್ರಂದ್ರು ಓಕೆ ನಾನು ಬರ್ತೀನಿ ಅಂತ ಹೇಳಿದ್ರು. ಆಫ್ಟರ್ ಫ್ಯೂ ಮಿನಿಟ್ಸ್ ಹಿ ಕೇಮ್ ಬ್ಯಾಕ್. ಹಾಂ ಹೇಳಿ ಏನಾಯಿತು ಅಂತ. ನಾನು ಹೇಳಿದೆ, ಸರ್ ನನಗೆ ಅವ್ರು ಮಾಡೋದು ನನಗೆ ಇಷ್ಟ ಆಗ್ತಿಲ್ಲ, ಅವ್ರು ಹಿಂಗೆ ನನಗೆ ಮುಟ್ತಿದ್ದಾರೆ. ಆ್ಯಂಡ್ ಆಲ್ಸೋ ಹಿ ಟೋಲ್ಡ್ ಮೀ ಲೈಕ್ ದಿಸ್, ಯು ಆರ್ ಮೈ ಗರ್ಲ್ ಫ್ರೆಂಡ್ ಅಂತ. ನನಗಿದೆಲ್ಲ ಇಷ್ಟ ಆಗಲ್ಲ. ಆವಾಗ ಸರ್ ಏನಂದರು, ನಾವು ಅಬ್ಸರ್ವ್ ಮಾಡಿದ್ದೀವಿ, ನಾನು ಅವರಿಗೆ ಕರ್ಕೊಂಡು ಹೋಗಿ ಲೈಕು ಹೇಳೋಣ ಈ ಥರದೆಲ್ಲ ಇಲ್ಲಿ ನಡೆಯಲ್ಲ, ಇದೆಲ್ಲ ನಿಮ್ಮ ಕಂಟ್ರಿಲಿ ನಡೀತಿರ್ಬೋದು, ಬಟ್ ಇಲ್ಲಿ ಎಲ್ಲ ನಡೆಯಲ್ಲ, ಇದಕ್ಕೆ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ತೊಗೋಬೇಕಾಗುತ್ತೆ. ಬಟ್ ಅವರು ಬರ್ತಾನೆ ಇಲ್ಲ ನಮ್ಮ ಜೊತೆ ಹೊರಗಡೆ. ಆ ಥರ ನೋಡ್ತೀನಿ, ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನಾನು ಟ್ರೈ ಮಾಡ್ತೀನಿ ಅವ್ರನ್ನ ಹೇಳೋಕ್ಕೆ. ಇಫ್ ಹಿ ಡೋಂಟ್ ಸ್ಟಿಲ್ ಹಿ ಕಂಟಿನ್ಯೂಸ್, ನಮ್ಮದು ಕಾಂಟ್ಯಾಕ್ಟ್ಸ್ ಇದ್ದಾವೆ ಅವ್ರಿಗಿಂತ ಹೈಯರ್ ಅಥಾರಿಟೀಸ್ ಅವ್ರ ಹತ್ರ, ಸೊ ವಿಲ್ ಸಿ ದಟ್. ಅವರಂದರು ಓಕೆ ಅಂತ, ನೀವೇನು ಹೆದರ್ಕೋಬೇಡ ಆ ಥರ ಅಂದರು. ಆ್ಯಂಡ್ ಆಫ್ಟರ್ ದಟ್ ಹಿ ವೆಂಟ್ ಆ್ಯಂಡ್ ಸ್ಪೋಕ್ ಟು HR ಬಂದುಬಿಟ್ಟು ನನಗೆ ಕೇಳಿದ್ರು ಏನಾಯಿತು ಏನಂತ ಹೇಳಿ. ನಾನು ಹೇಳಿದೆ, ಹಿಂಗೆ ಆಗಿದೆ ಸರ್, ನನಗೆ ಅದು ಇಷ್ಟ ಆಗ್ತಿಲ್ಲ, ನನಗೆ ಭಯ ಇಲ್ಲ ಕಿ ಕೆಲಸದಿಂದ ನನಗೆ ತೆಗಿತಾರೋ ಏನು ಅಂತ ಹೇಳಿ. ನಾನು ಜಸ್ಟ್ ನಿಮ್ಮನ್ನ ಇನ್ಫಾರ್ಮ್ ಮಾಡ್ತಿರೋದು, ಸೊ ದ್ಯಾಟ್ ನಾಳೆ ನಾನು ಅವರಿಗೆ ಏನಾದರೂ ಹೆಚ್ಚು ಕಮ್ಮಿ ಮಾಡಬಾರ್ದು ಅಂತ. ಲೈಕ್ ಹೆಚ್ಚು ಕಮ್ಮಿ ಇನ್ ದ ಸೆನ್ಸ್ ಸ್ಲ್ಯಾಪಿಂಗ್ ಹಿಮ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್. ಸೊ ನಿಮಗೊಂದು ಐಡಿಯಾ ಇರಲಿ ಅಂತ ಹೇಳ್ಕೊಂಡು, ಲೈಕ್ ಐ ಥಾಟ್ ದಿಸ್ ಪೀಪಲ್ ವಿಲ್ ನಾಟ್ ಟೇಕ್ ಇಟ್ ಸೀರಿಯಸ್ಲಿ ಅಂತ ಹೇಳ್ಕೊಂಡು, ಬಿಕಾಸ್ ಇವರೆಲ್ಲರೂ ಅವ್ರ ಅಂಡರ್ ಇದ್ದಾರಲ್ಲ, ಇವಾಗ ಇವ್ರು ಮಾತಾಡೋಕೆ ಹೋದರೆ ಇವ್ರದ್ದು ಕೆಲಸನೂ ಹೋಗ್ಬಿಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಐ ಆಮ್ ಜಸ್ಟ್ ಇನ್ಫಾರ್ಮಿಂಗ್ ಯು ಸರ್ ಅಂತ ಆ ಥರ ಹೇಳಿದೆ. ಆ HR ಬಂದುಬಿಟ್ಟು ಓಕೆ ಸರಿ ನಾನು ಮಾತಾಡ್ಸ್ತೀನಿ ಹಂಗೆ ಅಂತ ಅಂದರು. ಆ್ಯಂಡ್ ದೆನ್ ಹಿ ಟೋಲ್ಡ್ ಒನ್ ಥಿಂಗ್, ಅದು ಇವತ್ತು ಮಠವರೆಗೂ ನನ್ನ ತಲೆಯಲ್ಲಿದೆ. ಹಿ ಸೆಡ್ ಲೈಕ್ ಹಿಂದಿದಲ್ಲಿ ಹೇಳಿದ್ರು, ಲೈಕ್ ನಾವು ನೋಡ್ತಾ ಇದ್ವಿ ಅವ್ರು ಮಾಡೋದೆಲ್ಲ, ಬಟ್ ಯಾವ ಹುಡುಗಿನೂ ಬಂದುಬಿಟ್ಟು ನಮಗೆ ಹೇಳಲಿಲ್ಲ. ಇಲ್ಲಿ ಏನಾಗುತ್ತಂದರೆ ಈ ಸೊಸೈಟಿ ಹೆಂಗಿದೆ ಅಂದರೆ, ಲೈಕ್ ಅವ್ರು ಮಾಡ್ತಿರೋದು ತಪ್ಪಿರ್ಬೋದು, ಲೈಕ್ ಹುಡುಗರು ಅವ್ರ ಮೇಲ್ ಇದಾರಲ್ಲ ಅವ್ರು ಮಾಡ್ತಿರೋದು ತಪ್ಪಿರ್ಬೋದು, ಬಟ್ ಸೊಸೈಟಿಗೆ ಫೀಮೇಲ್ ಅದಕ್ಕೆ ಏನೂ ಸ್ಟ್ಯಾಂಡ್ ತಗೋತಿಲ್ಲಲ್ಲ.
ಅದಕ್ಕೋಸ್ಕರ ಫೀಮೇಲ್ದೇ ತಪ್ಪು ಅಂತ ಹೇಳ್ತಾರೆ ಅಂತ ಅಂದರು ಅವರು. ಆ್ಯಂಡ್ ಐ ವಾಸ್ ಲೈಕ್ ಡೂಡ್, ದ್ಯಾಟ್ ಮೀನ್ಸ್ ಇಫ್ ಐ ಹ್ಯಾಡ್ ನಾಟ್ ಸ್ಪೋಕನ್ ದಿಸ್ ಪೀಪಲ್ ವುಡ್ ಹ್ಯಾವ್ ಕಮ್ ಆನ್ ಮೈ ಕ್ಯಾರೆಕ್ಟರ್. ಅವ್ರು ನನ್ನ ಕ್ಯಾರೆಕ್ಟರ್ ಬಗ್ಗೆನೂ ಮಾತಾಡ್ತಿದ್ರು. ಗುಡ್ ದಟ್ ಐ ಸ್ಪೋಕ್. ಆ್ಯಂಡ್ ಇದೆಲ್ಲ ಆಯಿತು. ಸೊ ನಾನು ಯಾರಿಗೆ ಇನ್ಫಾರ್ಮ್ ಮಾಡಿದ್ದಲ್ಲ, ಹೆಡ್ಡು ಮತ್ತು HR ಅವರಿಬ್ಬರು ಡಿಸ್ಕಷನ್ ಮಾಡಿದ್ರು ಕಿ ಇವ್ರಿಗೆ ಇವಾಗ ಹೆಂಗೆ ಹೇಳಬೇಕು, ಏನು ಹೇಳಬೇಕು ಎಂತ ಅಂತ. ಓಕೆನಾ. ಸೊ ಇದೆಲ್ಲ ಕಂಪ್ಲೀಟ್ ಆಫೀಸಿಗೆ ಸ್ಪ್ರೆಡ್ ಆಯಿತು ಕಿ ರಚಿತಾ ಈ ಥರ MD ಮೇಲೆ ಕಂಪ್ಲೇಂಟ್ ಕೊಟ್ಟಿದೆ ಅಂತ ಹೇಳ್ಕೊಂಡು. ನನ್ನ ಸೂಪರ್ವೈಸರ್ ಯಾರಿದ್ರಲ್ಲ, ಹೀ ನ್ಯೂ ಮೀ. ಲೈಕ್ ಐ ಆಮ್ ಅ ಸೈಲೆಂಟ್ ಪರ್ಸನ್ ವೆನ್ ಐ ಆಮ್ ಕಾಮ್, ಬಟ್ ನನ್ನ ತಲೆ ಕೆಟ್ಟೋಯ್ತು ಅಂದರೆ ಐ ಆಮ್ ಗೋಯಿಂಗ್ ಟು ಬಿ ದ ವರ್ಸ್ಟ್ ಪರ್ಸನ್. ಅವ್ರು ಹೋಗಿಬಿಟ್ಟು ಡೈರೆಕ್ಟ್ಲಿ ಆ ಹೆಡ್ಡಿಗೆ ಅಂದರು, ಬಿಕಾಸ್ ಅವ್ರವ್ರು ಮಹಾರಾಷ್ಟ್ರದವ್ರಿದ್ರು. ಸೊ ಅವ್ರು ಸರ್ ಏನು ಮಾಡ್ತೀರಾ ಬೇಗ ಮಾಡಿ, ಇಲ್ಲ ಅಂದರೆ ಇವಳು ನಾಳೆ ಕಂಪನಿನೇ ಕ್ಲೋಸ್ ಮಾಡೋ ಥರ ಇದ್ದಾಳೆ, ಸ್ಟ್ಯಾಂಡ್ ತೊಗೊಳ್ಳಿ, ಆ್ಯಕ್ಷನ್ ತೊಗೊಳ್ಳಿ, ಏನಾದರೂ ಮಾಡ್ಕೊಳ್ಳಿ ಸರ್ ಅಂತ ಹೇಳ್ಕೊಂಡು ಆ ಸರ್ರಿಗೆ ಹೆಡ್ಡಿಗೆ ಹೇಳಿದ್ರು. ಆ ಸರ್ ಓಕೆ ಫೈನ್ ವಿಲ್ ಡೂ ಸಮಥಿಂಗ್ ಅಂತ ಹೇಳಿದ್ರು. ಆ್ಯಂಡ್ ಯಸ್ ಆಲ್ಸೋ ಐ ಫಾರ್ಗಾಟ್ ಒನ್ ಮೋರ್ ಥಿಂಗ್. ಆ HR ನನಗೆ ಇದನ್ನು ಹೇಳಿದ್ರು, ನೀನು ಬಂದು ಹೆಂಗೆ ಹೇಳಿದೆಯಲ್ಲ ಅದೇ ಥರ ನೀನು ಬೇರೆ ಹುಡುಗಿಗೂ ಹೋಗಿಬಿಟ್ಟು ಕೇಳು ಕಿ ಯಾಕೆ ಅವ್ರು ಬರ್ತಿಲ್ಲ, ಅವರಿಗೂ ಏನು ಫೇಸ್ ಆಗ್ತಿದೆಯಾ ಏನು ಅಂತ ಹೇಳ್ಕೊಂಡು ಅಂತ ಅಂದರು. ಬಿಕಾಸ್ ಯು ಆರ್ ದ ಲೀಡ್ ಆಫ್ ದಿಸ್ ಇದು ಅಲ್ವಾ ಲೈನು, ಸೊ ನೀನು ಹೋಗ್ಬಿಟ್ಟು ಕೇಳು ಅಂತ ಅಂದರು. ಬಿಕಾಸ್ ಐ ಹ್ಯಾವ್ ಅವ್ರಂದರು ನಾನು ನೋಡಿದ್ದೀನಿ ತುಂಬ ಹುಡುಗಿರಿಗೆ ಅವ್ರು ಹಂಗೆ ಮಾಡ್ತಿರೋದು ನೋಡಿದ್ದೀನಿ, ಸೊ ನೀನು ಅವ್ರ ಜೊತೆ ಹೋಗ್ಬಿಟ್ಟು ಮಾತಾಡು ಆ ಥರ ಅಂದರು. ಓಕೆ ಸರ್ ಅಂತ ಅಂದೆ, ನೋಡ್ತೀನಿ. ನೆಕ್ಸ್ಟ್ ಡೇ ನಾನು ಬಂದ ತಕ್ಷಣ ಮೇ ಬಿ ಅವ್ರದ್ದು ಏನು ಮಾತುಕತೆ ಆಯಿತು ಗೊತ್ತಿಲ್ಲ, ಹಿ ಟೋಲ್ಡ್ ದ್ಯಾಟ್ MD. ಅವ್ರು ಬಂದರು. ಅವ್ರು ಬಂದುಬಿಟ್ಟು ಲೈಕ್ ನನಗೆ ಸೈಡಲ್ಲಿ ಕರೆದ್ಬಿಟ್ಟು ಹೀಗೆ ಕೈ ಮುಕ್ಕೊಂಡು ಹೇಳ್ತಿದ್ದಾರೆ, ನಾನು ಸಾರಿ, ಐ ಆಮ್ ಸಾರಿ, ಲೈಕ್ ನಾನೇನು ಮಾಡಿದ್ದೆ ಅಲ್ಲ, ಐ ಆಮ್ ಸಾರಿ ಆ ಥರ. ನಾನು ಅಂದೆ, ನೋಡಿ ನೀವು ಮಾಡ್ತಿರೋದು ಯಾರಿಗೂ ಇಷ್ಟ ಆಗಲ್ಲ ಆಯಿತಾ, ನನಗಂತೂ ನಿಜವಾಗ್ಲೂ ಇಷ್ಟ ಆಗಲ್ಲ. ಇನ್ನೊಂದು ಸಲ ನನ್ನ ಮುಟ್ಟಕ್ಕೆ ಬಂದರೆ ಐ ಡೋಂಟ್ ನೋ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಅಂತ ಅಂದೆ. ಆ್ಯಂಡ್ ಆಲ್ಸೋ ದಿಸ್ ಈಸ್ ಅ ವಾರ್ನಿಂಗ್ ದಟ್ ಯು ಶುಡ್ ನಾಟ್ ಟಚ್ ಅದರ್ ಗರ್ಲ್ಸ್ ಆಲ್ಸೋ ಹೂ ಎವರ್ ಆರ್ ದೇರ್ ಇನ್ ದ ಲೈನ್ ಅಂತ ಅಂದೆ. ಅವ್ರಿಗೆ ಅದು ಅರ್ಥ ಆಯಿತೋ ಗೊತ್ತಿಲ್ಲ, ಬಿಕಾಸ್ ಹಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಮಚ್ ಇಂಗ್ಲೀಷ್, ಅದಕ್ಕೋಸ್ಕರ. ಸೊ ಅವ್ರು ಸಾರಿ ಅಂತ ಹೇಳ್ಕೊಂಡು ಹೊರಟ್ರು. ಅದಾದಮೇಲೆ ಅದೇ ಹೆಡ್ ಬಂದರು, ಆಯಿತಾ ಬಂದ್ರಾ ಏನಂದರು ಎಲ್ಲ ಹೇಳಿದೆ. ಮತ್ತು ಅವರು ಕೂಡ ಹೇಳಿದ್ರು, ನೀನು ಹೋಗ್ಬಿಟ್ಟು ಬೇರೆ ಹುಡುಗಿರ ಹತ್ರ ಕೇಳು ಅವ್ರದ್ದು ಏನಾದರೂ ಇದ್ದರೆ ಬಂದುಬಿಟ್ಟು ಹೇಳಿ ಅಂತ ಹೇಳ್ಕೊಂಡು, ನೀನು ಸ್ಟ್ಯಾಂಡ್ ತೊಗೊಂಡಿದ್ದೆ ತುಂಬ ಒಳ್ಳೆಯದು ಹಂಗಿಂಗೆ ಅಂತ. ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ದ್ಯಾಟ್ ರೆಸ್ಪಾನ್ಸ್ ಫ್ರಮ್ ದೋಸ್. ನಾನು ಮತ್ತೆ ಅದೇ ಯಾರ್ಯಾರು ಆ ಹುಡುಗಿ ಫೇಸ್ ಮಾಡ್ತಿದ್ರು, ಲೈಕ್ ನಾನು ನೋಡಿದ್ದೆ ಅಲ್ವಾ, ಅವರಿಗೆಲ್ಲರಿಗೂ ಹೋಗಿ ಕೇಳಿದೆ, ಲೈಕ್ ವೈ ಯು ಪೀಪಲ್ ಹ್ಯಾವ್ ನಾಟ್ ಗಿವನ್ ಲೈಕ್ ಕಂಪ್ಲೇಂಟ್ ಅಂತ ಹೇಳ್ಕೊಂಡು. ದೇ ವರ್ ಲೈಕ್ ಓನ್ಲಿ ಒನ್ ಕ್ವೆಶನ್, ಅವ್ರು MD ಅಲ್ಲ, ನಮ್ಮ ಮಾತು ಯಾರು ಕೇಳ್ತಾರೆ, ನಾವಿಲ್ಲಿ ಎಂಪ್ಲಾಯ್. ಐ ವಾಸ್ ಲೈಕ್ ಡೂಡ್, ನಿಮಗೆ ಕೆಲಸ ಇಂಪಾರ್ಟೆಂಟಾ ಆರ್ ಯೋರ್ ಸೆಲ್ಫ್ ರೆಸ್ಪೆಕ್ಟ್ ಇಸ್ ಇಂಪಾರ್ಟೆಂಟ್. ಆಮೇಲೆ ದೇ ವರ್ ಲೈಕ್ ಶಾಕ್, ಲೈಕ್ ಓಕೆ ನಿನ್ನ ಕಂಪ್ಲೇಂಟ್ ತೊಗೊಂಡ್ರಾ, ಮಾಡ್ದ, ಹಂಗೆ ಹೇಳ್ದ, ಏನಾಯಿತು ಎಲ್ಲ ಬಂದುಬಿಟ್ಟು ಕೇಳ್ತಿದ್ದೆ. ಐ ವಾಸ್ ಲೈಕ್ ಟೋಲ್ಡ್, ಬಟ್ ಸ್ಟಿಲ್ ದೋಸ್ ಗರ್ಲ್ಸ್ ಡಿಂಟ್ ಗೋ, ನಂಗೆ ಗೊತ್ತಿಲ್ಲ ಏನಂತ ಹೇಳ್ಕೊಂಡು. ಆ್ಯಂಡ್ ಆಫ್ಟರ್ ದಿಸ್ ಡೇ ಇದೆಲ್ಲ ಆದಮೇಲೆ ಐ ಹ್ಯಾವ್ ಸೀನ್ ಚೇಂಜ್ ಇನ್ ಎವ್ರಿ ಪರ್ಸನ್ ಇನ್ ದ್ಯಾಟ್ ಕಂಪನಿ. ದೇ ಸ್ಟಾರ್ಟೆಡ್ ಗಿವಿಂಗ್ ಮಿ ರೆಸ್ಪೆಕ್ಟ್. ಲೈಕ್ ಐ ಡೋಂಟ್ ನೋ ಲೈಕ್ ವಾಟ್ ಚೇಂಜ್, ಅವ್ರ ಮೆಂಟಾಲಿಟಿ ಯಾಕೆ ಚೇಂಜ್ ಆದರು ಅಂತ ಹೇಳಿ. ಲಿಟ್ರಲಿ ನನಗೆ ಯಾವ ಥರ ಅವ್ರು ಮುಂಚೆ ಮಾತಾಡಿಸ್ತಿದ್ರು, ದ್ಯಾಟ್ ಲಿಟ್ರಲಿ ಚೇಂಜ್ಡ್ ಎವ್ರಿಥಿಂಗ್ ಅಂತ ಹೇಳ್ತೀನಿ. ಲೈಕ್ ಲಿಟ್ರಲಿ ಅದು ತುಂಬ ಚೇಂಜ್ ಮಾಡಿದೆ. ಲೈಕ್ ಐ ಫೆಲ್ಟ್ ಲೈಕ್ ದಿಸ್ ವಾಸ್ ರೈಟ್. ನನಗೆ ಆ ಟೈಮಲ್ಲಿ ನನ್ನ ಜಾಬ್ ಹೋದ್ರೂ ಪರವಾಗಿಲ್ಲ ಅಂತ ಇತ್ತು. ಐ ವಾಸ್ ಲೈಕ್ ನಾಟ್ ಇವನ್ ಬಾದರ್ಡ್ ಆಫ್ ದ್ಯಾಟ್ ಜಾಬ್. ನನಗಿತ್ತು ನನ್ನ ಸೆಲ್ಫ್ ರೆಸ್ಪೆಕ್ಟ್. ಸೊ ಇದೆಲ್ಲ ಆದಮೇಲೆ ಲೈಕ್ ನನಗೆ ಇನ್ನೂ ಜಾಸ್ತಿನೇ ಇಂಥವೆಲ್ಲ ಇನ್ಸಿಡೆಂಟ್ ಬೇರೆ ಅವ್ರ ಜೊತೆನೂ ಆಗಿದೆ. ಅವರು ಕೂಡ ಸ್ವಲ್ಪ ಜನ ಕಂಪ್ಲೇಂಟ್ ಮಾಡಿದರು, ಆದರೂ ಕೂಡ ಅದ್ರ ಬಗ್ಗೆನೂ ಗೊತ್ತಾಯಿತು. ಆ್ಯಂಡ್ ಐ ಫೆಲ್ಟ್ ಲೈಕ್ ದಿಸ್ ವಾಸ್ ನಾಟ್ ಫಸ್ಟ್ ಟೈಮ್ ಅಂತ ಹೇಳ್ಕೊಂಡು, ಈವನ್ ಆಫ್ಟರ್ ಕಂಪ್ಲೇಂಟಿಂಗ್ ಹಿಮ್ ಆಲ್ಸೋ ಹೇ ಈಸ್ ಡೂಯಿಂಗ್ ದ ಸೇಮ್ ಥಿಂಗ್ ಅಂತ ಫೀಲ್ ಆಯಿತು. ಸೊ ಅದೇ ಅಲ್ವಾ ಹೇಳ್ತಾರಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ ಮನುಷ್ಯರಿಗೆ ಅಂತ ಹೇಳ್ಕೊಂಡು. ಸೊ ದಟ್ಸ್ ವಾಟ್. ಸೊ ಎಸ್, ಐ ಆಮ್ ಡನ್ ವಿತ್ ಮೈ ಸಿಂಪಲ್ ನವರಾತ್ರಿ ಮೇಕಪ್. ಇವಾಗ ಜ್ಯುವೆಲ್ರಿ ಹಾಕಬೇಕು, ಆಲ್ರೆಡಿ ಹೇರ್ ಸ್ಟೈಲ್ ಮಾಡಿಬಿಟ್ಟಿದ್ದೀನಿ. ಸೊ ಎಸ್, ಐ ಆಮ್ ರೆಡಿ ಫಾರ್ ಮೈ ನವರಾತ್ರಿ ಲುಕ್. ಸೊ ಓವರಾಲ್ moral of the story ಏನಂದರೆ, ಸ್ಟ್ಯಾಂಡ್ ಫಾರ್ ಯೋರ್ ಸೆಲ್ಫ್ ಆರ್ ಎಲ್ಸ್ ಪೀಪಲ್ ಆರ್ ಗೋಯಿಂಗ್ ಟು ಸ್ಪೀಕ್ ಬ್ಯಾಡ್ ಅಬೌಟ್ ಯೋರ್ ಕ್ಯಾರೆಕ್ಟರ್. ಆ್ಯಂಡ್ ಐ ಹೋಪ್ ನಿಮಗೆ ಈ ಮೇಕಪ್ ಲುಕ್ ಆ್ಯಂಡ್ ಆಲ್ಸೋ ಸ್ಟೋರಿ ಟೈಮ್ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಹೇಳ್ಕೊಂಡು. ಇನ್ ಕೇಸ್ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಡೂ ಲೈಕ್, share and comment, and also don't forget to subscribe to my channel. See you in next video. Until then, bye.